Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Another day in the presence of God. ಕರ್ತನ ಸಾನ್ನಿಧ್ಯದಲ್ಲಿ ಇನ್ನೊಂದು ದಿವಸವನ್ನ ನಾವು ಕಳೆಯುತ್ತಿದ್ದೇವೆ. Now, every child of God ಎಲ್ಲಾ ದೇವರ ಮಗು and everyone those who are watching live ಈ ಸಮಯದಲ್ಲಿ ಲೈವ್ ಅಲ್ಲಿ ನೋಡ್ತಿರುವಂತ ಪ್ರತಿಯೊಬ್ಬರು should be debt free. ಎಲ್ಲರೂ ಕೂಡ ಸಾಲದಿಂದ ಬಿಡುಗಡೆಯಾಗುತ್ತಾರೆ. Hallelujah. Be sickness free. ಅವರ ಜೀವನದಲ್ಲಿ ಎಲ್ಲ ರೋಗದಿಂದ ಬಿಡುಗಡೆ ಹೊಂದಲಿ. Let there be addiction free. ಎಲ್ಲ ಚಟಗಳಿಂದ ಅವರೆಲ್ಲರೂ ಬಿಡುಗಡೆ ಹೊಂದಲಿ. Hallelujah. In the name of Jesus. ಯೇಸುವಿನ ನಾಮದಲ್ಲಿ. Hallelujah. For today's devotion, ಇವತ್ತಿನ ದಿವಸದ ವಾಕ್ಯ ಭಾಗ the ಧ್ಯಾನಕ್ಕೋಸ್ಕರವಾಗಿ word is taken from Revelation chapter 1, verse number 4. ದೇವರ ವಾಕ್ಯವನ್ನ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 4ನೇ ವಚನದಿಂದ ವಾಕ್ಯವನ್ನ ತೆಗೆದುಕೊಳ್ಳಲಾಗಿದೆ. Now let us read the word. Revelation chapter 1, verse number 4. Grace to you and peace from him who is and who was and who is to come, and from the seven spirits who are before his throne. ಸಮಯದಲ್ಲಿ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ. ವರ್ತಮಾನ ಭೂತ ಭವಿಷ್ಯತ್ ಕಾಲದಲ್ಲಿ ಇರುವ ಆತನಿಂದ ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ. Did you observe a peculiar phrase here? ಇಲ್ಲಿ ಒಂದು ವಿಭಿನ್ನವಾದ ಒಂದು ಲೈನ್ ಅನ್ನ ನೀವು ಅಲ್ಲಿ ನೋಡಿದ್ದೀರಾ? No, the seven spirits of the Lord. ನಾವು ನೋಡ್ತಾ ಇದ್ದೇವೆ 7 ಆತ್ಮಗಳು ಅನ್ನೋದನ್ನ ಬರೆಯಲ್ಪಟ್ಟಿದೆ. The seven spirits who are before his throne. 7 ಆತ್ಮಗಳು ಆತನ ಸಿಂಹಾಸನದ ಮುಂದೆ ಇದ್ದಾವೆ ಅನ್ನೋದನ್ನ ಬರೆಯಲ್ಪಟ್ಟಿದೆ. Church, listen to this. ಸಭೆ ಗಮನವಿಟ್ಟು There is ಕೇಳಿ. only one spirit, that is Holy Spirit. ಒಂದೇ ಒಂದು ಆತ್ಮನಿದ್ದಾರೆ, ಅದು ಪರಿಶುದ್ಧ ಆತ್ಮನೆಂದು ನಾವು ನೋಡ್ತಾ ಇದ್ದೇವೆ. And seven, it is a number which symbolizes the fullness, the completeness, the perfectness of Christ. 7 ಎನ್ನುವ ಒಂದು ಸಂಖ್ಯೆಯನ್ನು ನೋಡುವಾಗ ಅದು ಸಂಪೂರ್ಣತೆ, ಪರಿಪೂರ್ಣತೆ ಮತ್ತು ಎಲ್ಲವೂ ಅಲ್ಲಿ ಕೂಡಿರುವಂತಹ ವಿಚಾರವನ್ನ ಕ್ರಿಸ್ತನ ವಿಚಾರವಾಗಿ ಅಲ್ಲಿ ಆ ಒಂದು ಸಂಪೂರ್ಣತೆ ವಿಚಾರವಾಗಿ ಬರೆಯಲ್ಪಟ್ಟಿದೆ. In biblical symbolism, wherever you see the number 7, it talks about completeness and perfection. ಸತ್ಯವೇದದಲ್ಲಿ ನೀವು ಎಲ್ಲಿ ಕೂಡ ಈ 7 ಎನ್ನುವ ಸಂಖ್ಯೆಯನ್ನು ನೋಡುವಾಗ ಅದು ಏನನ್ನು ಸೂಚಿಸ್ತಾ ಇದೆ ನೋಡುವಾಗ ಸಂಪೂರ್ಣತೆ ಮತ್ತು ಪರಿಪೂರ್ಣತೆಯನ್ನ ಸೂಚಿಸುವಂತದ್ದು ನಾವು ನೋಡ್ತೇವೆ. Thus, the number 7 here refers to ಈ 7 ಎಂಬ ಸಂಖ್ಯೆ ಇಲ್ಲಿ ಯಾವ ರೀತಿಯಲ್ಲಿ ಹೇಳುತ್ತಿದೆ ಎಂದು ನೋಡುವಾಗ number one, ಮೊದಲನೇದಾಗಿ it ನೋಡುವಾಗ is the fullness of the Holy Spirit. ಅದು ಪರಿಶುದ್ಧಾತ್ಮನ ಒಂದು ಸಂಪೂರ್ಣತೆಯನ್ನ ಸೂಚಿಸುತ್ತಿದೆ. Number two, the powers of the Holy Spirit. ಎರಡನೇದಾಗಿ ಪರಿಶುದ್ಧಾತ್ಮನ ಪರಿಪೂರ್ಣ ಶಕ್ತಿಯ ಬಗ್ಗೆ ಸೂಚಿಸುತ್ತಿದೆ. Number three, it is the various activities of the Holy Spirit. ಮೂರನೇದಾಗಿ ಪರಿಶುದ್ಧಾತ್ಮನ ಬೇರೆ ಬೇರೆ ಕ್ರಿಯೆಗಳ ವಿಚಾರವಾಗಿ ತೋರಿಸುತ್ತಿದೆ. It is the seven ministries of the Holy Spirit. ಅದೇ ರೀತಿ ನಾಲ್ಕನೇದಾಗಿ ಪರಿಶುದ್ಧಾತ್ಮನ 7 ಸೇವೆಯ ಬಗ್ಗೆ ತೋರಿಸಲ್ಪಟ್ಟಿದೆ. To make you understand, ನಿಮ್ಮನ್ನ ಈ ರೀತಿ ನಾನು ಅರ್ಥ ಮಾಡಿಕೊಳ್ಳೋಸ್ಕರವಾಗಿ in the Old Testament, ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ Jacob, ಯಾಕೋಬನು he gave to his son Joseph a coat of many colors. ಆತನು ತನ್ನ ಮಗನಾದ ಯೋಸೇಫನಿಗೆ ಅನೇಕ ಬಣ್ಣವುಳ್ಳ ಒಂದು ನಿಲುವಂಗಿಯನ್ನ ತನ್ನ ಮಗನಾದ ಯೋಸೇಫನಿಗೆ ಯಾಕೋಬನ ತಂದೆಯಾದ ಯಾಕೋಬನು ಕೊಡುತ್ತಾನೆ. Where do you read this? ಇದನ್ನು ಎಲ್ಲಿ ನೀವು ಓದ್ತೀರಿ? Genesis chapter 37, verse number 3. ಆದಿಕಾಂಡ 37ನೇ ಅಧ್ಯಾಯ 3ನೇ ವಚನ. So the Bible scholars, ಸತ್ಯವೇದದ ಶಾಸ್ತ್ರಜ್ಞರು ಈ ರೀತಿಯಲ್ಲಿ, ಶಾಸ್ತ್ರ ಪಂಡಿತರು ಈ ರೀತಿಯಲ್ಲಿ ಹೇಳ್ತಾರೆ, agree that the coat of many colors of Joseph, it symbolizes the mantle of the Holy Spirit. ಸತ್ಯವೇದದ ಶಾಸ್ತ್ರಿಗಳು, ಶಾಸ್ತ್ರ ಪಂಡಿತರು ಈ ರೀತಿಯಲ್ಲಿ ಹೇಳುತ್ತಾರೆ, ಯೋಸೇಫನು ಧರಿಸಿಕೊಂಡಿದ್ದ ಆ ಒಂದು ಅನೇಕ ಬಣ್ಣಗಳ ಒಂದು ನಿಲುವಂಗಿ ಅದು ಒಂದು ಪರಿಶುದ್ಧಾತ್ಮನ ಒಂದು ಕಂಬಳಿಯನ್ನ, ಪರಿಶುದ್ಧಾತ್ಮನ ನಿಲುವಂಗಿಯನ್ನ ಸೂಚಿಸುತ್ತದೆ ಅನ್ನೋದನ್ನ ಹೇಳ್ತಾರೆ. Joseph was a type of Christ in the Old Testament. ಹಳೆಯ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನನ್ನ ಸಾಂಕೇತಿಕವಾಗಿ ತೋರಿಸುವಂತ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ನೋದಾದ್ರೆ ಅದು ಯೋಸೇಫನಾಗಿದ್ದಾನೆ. But now in the New Testament, ಆದರೆ ಹೊಸ ಒಡಂಬಡಿಕೆಯಲ್ಲಿ when you read Revelation chapter 1, verse number 4, ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 4ನೇ ವಚನವನ್ನು ಓದುವಾಗ the Lord Jesus wearing the coat of many colors. ಕರ್ತನಾದ ಯೇಸುವೆ ಆ ಒಂದು ಬಣ್ಣ ಬಣ್ಣದ ನಿಲುವಂಗಿಯನ್ನ ಆತನು ಧರಿಸಿಕೊಂಡಿದ್ದಾನೆ. It is the mantle of the Holy Spirit
Spirit given to Jesus by the Heavenly Father. ಓ ತಂದೆಯಾದ ದೇವರ ಮುಖಾಂತರವಾಗಿ ಆತನಿಗೆ ಕೊಡಲ್ಪಟ್ಟಂತ ಪರಿಶುದ್ಧಾತ್ಮನ ಕಂಬಳಿ ಅದಾಗಿದೆ. Hallelujah. Hallelujah. In the Old Testament, ಹಳೆಯ ಒಡಂಬಡಿಕೆಯಲ್ಲಿ Joseph's father gave it to Joseph. ಅಲ್ಲಿ ಯೋಸೇಫನ ತಂದೆಯಾದ ಯಾಕೋಬನು ಆತನಿಗೆ ಬಣ್ಣದ ನಿಲುವಂಗಿಯನ್ನ ಕೊಟ್ಟನೆಂದು ನಾವು ನೋಡ್ತಾ But ಇದ್ದೇವೆ. in the coming of the Jesus Christ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಸಂದರ್ಭದಲ್ಲಿ the Heavenly Father gave him the mantle of the Holy Spirit. ಯೇಸು ಕ್ರಿಸ್ತನು ನರಾವತಾರ ಎತ್ತಿ ಮನುಷ್ಯ ರೂಪವಾಗಿ ಈ ಒಂದು ಭೂಲೋಕದಲ್ಲಿ ಬಂದಂತ ಸಂದರ್ಭದಲ್ಲಿ ಆತನಿಗೆ ತಂದೆಯಿಂದ ದೊರಕಿದಂತ ಒಂದು ಕಂಬಳಿಯಲ್ಲಿ ಯಾವುದೆಂದು ನೋಡುವಾಗ ಅದು ಪರಿಶುದ್ಧಾತ್ಮನ ಕಂಬಳಿಯಲ್ಲಿ ನಾವು ನೋಡ್ತಾ ಇದ್ದೇವೆ. Hallelujah. So now the Isaiah, the prophet, ಯೇಸು ಪ್ರವಾದಿಯಾದ ಯೆಶಾಯನು when he was speaking prophetically about Christ, ಆದರೂ ಕ್ರಿಸ್ತನ ವಿಚಾರವಾಗಿ ಪ್ರವಾದನ ರೂಪಕವಾಗಿ ಮಾತನಾಡುವಾಗ he is talking like this, the seven spirits of God in Isaiah chapter 11 verse number 2. ಯೆಶಾಯ 11ನೇ ಅಧ್ಯಾಯ 2ನೇ ವಚನದಲ್ಲಿ ಆತನು ಆ ಆತ್ಮಗಳ ವಿಶೇಷತೆ ವಿಚಾರವಾಗಿ ಅಲ್ಲಿ ಮಾತನಾಡುತ್ತಾನೆ. It clearly tells about the seven distinct ministries of the Holy Spirit. ಪರಿಶುದ್ಧಾತ್ಮನ ವಿಭಿನ್ನ ಬೇರೆ ಬೇರೆ ರೀತಿಯ ಒಂದು ಸೇವೆ ವಿಚಾರವಾಗಿ ಆ ವಾಕ್ಯ ಮಾತನಾಡುತ್ತದೆ. Shall we read the word? ಕ್ರಿಸ್ತನ ವಾಕ್ಯವನ್ನು ಓದಿಕೊಳ್ಳೋಣ. Isaiah chapter 11 verse number 2. ಯೆಶಾಯ 11ನೇ ಅಧ್ಯಾಯ 2ನೇ ವಚನ. The Spirit of the Lord shall rest upon him, the Spirit of wisdom, the Spirit of understanding, the Spirit of counsel, the Spirit of might, the Spirit of knowledge, and the fear of the Lord. ಆ ಅಂಕುರದ ಮೇಲೆ ಯೆಶಾಯ 11ನೇ ಅಧ್ಯಾಯ 2ನೇ ವಚನ. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. Hallelujah. Hallelujah. So there are seven spirits of the Holy Spirit. ಇಲ್ಲಿ ನಾವು ಪರಿಶುದ್ಧ ಆತ್ಮನ 7 ಆತ್ಮಗಳನ್ನ ನಾವು ಗಮನಿಸ್ತಾ ಇದ್ದೇವೆ. You can write it down. ನೀವು ಇದನ್ನೆಲ್ಲವನ್ನ I ಬರೆದುಕೊಳ್ಳಬಹುದು. will give you in order. ನಾನು ನಿಮಗೆ ಅದರ ಆರ್ಡರ್ ಅನ್ನ ನಿಮಗೆ ಕೊಡುತ್ತೇನೆ. Number 1 ಮೊದಲನೇದಾಗಿ is the Spirit of the Lord. ಇದು ಯೆಹೋವನ ಆತ್ಮ. Number 2 ಎರಡನೇದಾಗಿ the Spirit of wisdom. ಜ್ಞಾನದ ಆತ್ಮ. Number 3 ಮೂರನೇದಾಗಿ the Spirit of understanding. ವಿವೇಕದಾಯಕ ಆತ್ಮ. Number 4 ನಾಲ್ಕನೇದಾಗಿ Spirit of counsel. ಆಲೋಚನಾ ಆತ್ಮ. Number 5 ಐದನೇದಾಗಿ Spirit of might. ಪರಾಕ್ರಮದ ಆತ್ಮ. Number 6 ಆರನೇದಾಗಿ Spirit of knowledge. ತಿಳುವಳಿಕೆ ಆತ್ಮ. Number 7 ಏಳನೇದಾಗಿ the Spirit of the fear of the Lord. ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ. Hallelujah. The Hallelujah. seven spirits of God are the seven attributes of the Holy Spirit. ಈ 7 ದೇವರ ಆತ್ಮವು, 7 ಯೆಹೋವನ ಆತ್ಮವು, ಇದು 7 ಪರಿಶುದ್ಧ ಆತ್ಮನ ಗುಣಲಕ್ಷಣಗಳನ್ನ ತೋರಿಸುವಂತದ್ದಾಗಿದೆ. It is the character of the Holy Spirit. ಇದು ಒಂದು ಪರಿಶುದ್ಧ ಆತ್ಮನ ಸ್ವಭಾವ, ವ್ಯಕ್ತಿತ್ವ ಎಂದು ನೋಡಬಹುದು. But the right translation is the character, the powers of the Holy Spirit. ಇದು ಪರಿಶುದ್ಧ ಆತ್ಮನ ವ್ಯಕ್ತಿತ್ವ ಅಥವಾ ಸ್ವಭಾವ ಅಥವಾ ಪರಿಶುದ್ಧ ಆತ್ಮನ ಶಕ್ತಿ ಎಂದು ನೋಡಬಹುದು. Hallelujah. Hallelujah. So these also refer to the fullness of the Holy Spirit. ಇದು ಅದೇ ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲೂ ಇದನ್ನ ಹೇಳಬಹುದು. ಇದನ್ನ ಪರಿಶುದ್ಧಾತ್ಮನ ಪರಿಪೂರ್ಣತೆ ಎಂದು ಹೇಳಬಹುದು. And this fullness of the Spirit rested upon Lord Jesus Christ. ಈ ಪರಿಶುದ್ಧಾತ್ಮನ ಪರಿಪೂರ್ಣತೆ ಎಲ್ಲವೂ ಕೂಡ ನಮ್ಮ ಕರ್ತನಾದ ಯೇಸುವಿನ ಮೇಲೆ ನೆಲೆಗೊಂಡಿತೆಂದು ನಾವು ನೋಡ್ತಾ ಇದ್ದೇವೆ. Hallelujah. Hallelujah. Oh, physics students will know this. ಈ ಭೌತಶಾಸ್ತ್ರವನ್ನು ಓದುವಂತವರಿಗೆ ಅನೇಕ ಜನರಿಗೆ ಇದು ಗೊತ್ತಿದೆ. You know about the prism, right? ನಿಮಗೆ ಪ್ರಿಸಮ್ ಅಂದ್ರೆ ಈ ತ್ರಿಭುಜ ರೀತಿಯಲ್ಲಿ ಇರುವಂತಹ ಒಂದು ಗಾಜಿನ ಒಂದು ಪೆಟ್ಟಿಗೆ ನಿಮಗೆ ಗೊತ್ತಿದೆ. You know, when a white light is passed through this prism, ಯಾವಾಗ ಈ ಪ್ರಿಸಮ್ ಅನ್ನೋದು ಈ ತ್ರಿಭುಜ ರೀತಿಯ ಗಾಜಿನ ಪೆಟ್ಟಿಗೆ ಒಳಗಡೆ ಯಾವಾಗ ಈ ಬಿಳಿ ಬಣ್ಣವನ್ನ ಹಾದು ಹೋಗಿಸುತ್ತಾರೋ, oh no, it comes out with the 7 different colors. ಅದು 7 ಬಣ್ಣಗಳಾಗಿ ಹೊರಗಡೆ ಬರುತ್ತದೆ. Hallelujah. Hallelujah. The 7 colors are passed through the prism. ಮತ್ತೆ ತಿರುಗಿ ಈ 7 ಬಣ್ಣಗಳನ್ನ ಈ ಒಂದು ತ್ರಿಭುಜ ರೀತಿಯ ಗಾಜಿನ ಪೆಟ್ಟಿಗೆ ಒಳಗೆ ಕಳುಹಿಸುವುದಾದರೆ It forms a single light, that is white light. ಅದು ಹೊರಗಡೆ ಬರುವಾಗ ಒಂದು ಬಿಳಿ ಬಣ್ಣದ ಒಂದು ಕಿರಣವಾಗಿ ಹೊರಗಡೆ ಬರುತ್ತದೆ. This is nothing but Jesus Christ. ಇದು ಅದು ಬೇರೆ ಏನು ಅಲ್ಲ, ಅದು ಯೇಸು ಕ್ರಿಸ್ತನೇ ಆಗಿದ್ದಾರೆ. Where you see Lord Jesus ಓ Christ. ಎಲ್ಲೇ ಹೋದರೂ ಕೂಡ ನೀವು ಯೇಸು ಕ್ರಿಸ್ತನನ್ನೇ ನೋಡುತ್ತೀರಿ. See, the physics also talks about the 7 attributes of the Holy ಓ Spirit. ಭೌತಶಾಸ್ತ್ರದಲ್ಲಿ ನೀವು ಓದುವುದಾದ್ರೂ ಕೂಡ ಯೇಸು ಕ್ರಿಸ್ತನ ಆ ಪರಿಶುದ್ಧಾತ್ಮನ 7 ಗುಣಲಕ್ಷಣಗಳನ್ನ ನಾವು ನೋಡ್ತಾ ಇದ್ದೇವೆ. Hallelujah. Hallelujah. I'm just comparing to
make you understand. ನಿಮಗೆ ಅರ್ಥವಾಗುವುದಕ್ಕೋಸ್ಕರ ನಾನು ಅದನ್ನ ಹೋಲಿಸಿ ನಾನು ನಿಮಗೆ ಹೇಳ್ತಾ And ಇದ್ದೇನೆ. today, don't go buy and a prism and keep it in your house. ಇವತ್ತಿನ ದಿವಸ ನೀವು ತೆಗೆದುಕೊಂಡು ಹೋಗಿ ಆ ಒಂದು ತ್ರಿಭುಜ ರೀತಿಯ ಪೆಟ್ಟಿಗೆಯನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡು ಅದನ್ನ ಯೇಸು ಎಂದು ಹೇಳಬೇಡ್ರಿ. Praise the Lord. ಹಲ್ಲೆಲೂಯಾ. To make you understand. ನಿಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ See the same Holy Spirit. ನೀವು ಅದೇ ಪರಿಶುದ್ಧಾತ್ಮನನ್ನು ನೋಡುತ್ತೀರಿ. It is manifested in different attributes. ಪರಿಶುದ್ಧಾತ್ಮನು ಕೂಡ ಆತನು ಬೇರೆ ಬೇರೆ ರೀತಿಯಲ್ಲಿ ಆತನು ಪ್ರಕಟಗೊಂಡಿದ್ದಾನೆ. Church, wherever you go throughout this nation, ಈ ಒಂದು ದೇಶಗಳ ಮಧ್ಯದಲ್ಲಿ ನೀವು ಎಲ್ಲೇ ಹೋದರೂ ಕೂಡ, wherever you go throughout any part of this world, ಈ ಲೋಕದ ಯಾವುದೇ ಮೂಲೆಗೆ ನೀವು ಹೋದರೂ ಕೂಡ you see the same Holy Spirit. ನೀವು ಅದೇ ಪರಿಶುದ್ಧಾತ್ಮನನ್ನು ನೋಡುತ್ತೀರಿ. The same Holy Spirit ministering in different ways in different parts of the world to different people. ಪರಿಶುದ್ಧಾತ್ಮನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜನರ ಮಧ್ಯದಲ್ಲಿ ಬೇರೆ ಬೇರೆ ದೇಶದಲ್ಲಿ ಒಂದೇ ರೀತಿಯಲ್ಲಿ ಕೆಲಸ ಮಾಡುವುದನ್ನು ನೀವು ನೋಡ್ತೀರಿ. Hallelujah. To some, ಆದ್ರೆ ಕೆಲವರಿಗೆ he ministers in might. ಆತನು ಶಕ್ತಿಯ ಮುಖಾಂತರವಾಗಿ ತನ್ನನ್ನು For ಪ್ರಕಟಪಡಿಸಿಕೊಂಡಿದ್ದಾನೆ. example, healing in deliverance. ನಾವೇನೋ ಸ್ವಸ್ಥತೆ ಮತ್ತು ಬಿಡುಗಡೆಯನ್ನು ನಾವು ನೋಡ್ತಾ ಇದ್ದೇವೆ. Some people, ಕೆಲವು ಜನರಿಗೆ the Holy Spirit ministers with wisdom, ಪರಿಶುದ್ಧಾತ್ಮನು ಜ್ಞಾನದ ಮುಖಾಂತರವಾಗಿ ಮಾತನಾಡುತ್ತಾನೆ. with knowledge. ತಿಳುವಳಿಕೆಯ Some ಮುಖಾಂತರವಾಗಿ people ಮಾತನಾಡುತ್ತಾನೆ. the counsel. ಕೆಲವರಿಗೆ ನೋಡುವಾಗ ಆಲೋಚನೆಯ ಮುಖಾಂತರವಾಗಿ ಮಾತನಾಡುತ್ತಾನೆ. Hallelujah. Hallelujah. So some people in different ways. ಆದರೆ ಕೆಲವರಿಗೆ ಇನ್ನೂ ವಿಭಿನ್ನ ರೀತಿಯಲ್ಲಿ ಆತನು ಪ್ರಕಟಗೊಳ್ಳುವ ಆತನಾಗಿದ್ದಾನೆ, ಮಾತನಾಡುವ Do ಆತನಾಗಿದ್ದಾನೆ. you want all this, the spirits of God? ಈ ಎಲ್ಲ ದೇವರ ಆತ್ಮವು ನಿಮಗೆ ಅದು ಬೇಕಾ? Hallelujah. Hallelujah. You want to have this fullness of the Holy ಒಂದು Spirit. ವೇಳೆ ಪರಿಶುದ್ಧಾತ್ಮನ ಪರಿಪೂರ್ಣತೆ ನಿಮಗೆ ಬೇಕು ಎನ್ನುವುದಾದರೆ All you have to do is to ask the Lord. ನೀವು ಏನನ್ನು ಮಾಡಬೇಕೆಂದು ನೋಡುವಾಗ ನೀವು ದೇವರನ್ನ ಕೇಳಿಕೊಳ್ಳಬೇಕಾಗಿದೆ. What the Bible says in Luke chapter 11 verse number 13. ಲೂಕನ ಸುವಾರ್ತೆ 11ನೇ ಅಧ್ಯಾಯ 13ನೇ ವಚನ ಏನನ್ನ ಹೇಳ್ತಾ ಇದೆ? If you then, though you are evil, know how to give good gifts to your children, how much more your Father in heaven give the Holy Spirit to those who ask Him. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವವನಲ್ಲವೇ? If you can ask and pray, ನೀವು ಕೇಳಿಕೊಂಡು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಾದರೆ you shall receive the fullness of the Holy Spirit. ಪರಿಶುದ್ಧಾತ್ಮನ ಪರಿಪೂರ್ಣತೆಯನ್ನು ನೀವು ಹೊಂದಿಕೊಳ್ಳುವವರಾಗಿರುತ್ತೀರಿ. And number 2, ಎರಡನೇದಾಗಿ ನೋಡುವ, if you want to receive the fullness of the Holy ಈ Spirit, ಪರಿಪೂರ್ಣತೆ ಸಂಪೂರ್ಣತೆ ಪರಿಶುದ್ಧಾತ್ಮನ ಪರಿಪೂರ್ಣತೆ ನೀವು ಹೊಂದಿಕೊಳ್ಳಬೇಕಾದರೆ first you must learn the powers of the 7 spirits of God. ಮೊದಲನೇದಾಗಿ ಆ ಒಂದು 7 ಆತ್ಮಗಳ ಶಕ್ತಿಯನ್ನ ನೀವು ಬಲ್ಲವರಾಗಿರಬೇಕು, You ತಿಳಿದುಕೊಂಡಿರಬೇಕು. must know how to handle, how to use the 7 spirits of God. ಆ ಒಂದು 7 ಆತ್ಮಗಳನ್ನು ಯಾವ ರೀತಿ ಸಂಭಾಳಿಸಬೇಕು, ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಅನ್ನೋದನ್ನ ನೀವು You ಕಲಿತುಕೊಳ್ಳಬೇಕು. must know how to protect when you receive a gift from God. ನೀವು ಆ ಒಂದು ದೇವರ ಆತ್ಮನನ್ನ ನಾವು ಹೊಂದಿಕೊಂಡಾಗ ಅದನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಳುವುದು ಅನ್ನೋದನ್ನು ನಾವು ಅರಿತವರಾಗಿರಬೇಕು. Amen. Hallelujah. Tomorrow onwards, ನಾಳೆ ದಿವಸದಿಂದ we are going to learn each and every spirits of God in detail. ಬಹಳ ವಿವರಣೆಯಿಂದ ಬಹಳ ವಿವರವಾಗಿ ನಾವು ಒಂದೊಂದು ಆತ್ಮವನ್ನ ಅದರ ಗುಣ ಅತಿಶಯಗಳನ್ನ ನಾವು ನಾಳೆಯಿಂದ ಕಲಿತುಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. There is one spirit, that is Holy Spirit. ಒಬ್ಬನೇ ಒಬ್ಬ ಆತ್ಮನಿದ್ದಾನೆ, ಆತನು ಪರಿಶುದ್ಧ ಆತ್ಮನೆಂದು ನಾವು ನೋಡ್ತಾ ಇದ್ದೇವೆ. Hallelujah. God bless everyone according to this word of God. ದೇವರ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ ದೇವರ ಆಶೀರ್ವದಿಸಲಿ. Isaiah chapter 11 verse number 2. ಯೆಶಾಯ 11ನೇ ಅಧ್ಯಾಯ 2ನೇ ವಚನ, And Luke chapter 11 verse number 30. ಲೋಕನ ಸುವಾರ್ತೆ 11ನೇ ಅಧ್ಯಾಯ 13ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ.